ಹಾಯ್ ಅಣ್ಣ, ಸಬ್ಸ್ಕ್ರೈಬ್ ಆದಣ್ಣ ಚಾನಲ್ಗೆ. ಹಾಂ ಅದೇ ಹಾಂ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲಂಬಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾನಿಟ್ರಿ ಲೈನ್ 6 ಇಂಚಿಂದು ಹೇಗೆ ಫಿಕ್ಸ್ ಮಾಡಬೇಕು, ಎಷ್ಟು ವಾಟ ಕೊಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು 4 ಇಂಚಿನ ಪೈಪು. ಇದು ಬಾತ್ರೂಮಿಂದ ಹೊರಗಡೆ ಬಂದಿರೋ ಪೈಪು. ಅಲ್ಲೊಂದಿದೆ, ಮತ್ತು ಮೇಲ್ಗಡೆನೂ ಬಾತ್ರೂಮ್ ಇದೆ, ಮೇಲ್ಗಡೆಯಿಂದನೂ ಪೈಪ್ ಲೈನ್ ಬರುತ್ತೆ. ಇಲ್ಲೇನು ಜಾಗ ಖಾಲಿ ಇದೆ ನೋಡಿ, ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ ಗ್ಯಾಪ್ನಲ್ಲೇ ಇಲ್ಲಿಂದ ಹಿಡಿದು ಅಲ್ಲಿ ಮಠ ಲಾಸ್ಟು ಡೆಡ್ ಎಂಡ್ ಮಠನೂ 6 ಇಂಚ್ ಪೈಪ್ ಬರುತ್ತೆ. ಸ್ಯಾನಿಟ್ರಿ ಲೈನ್ದು ಹೊರಗಡೆ ಚೇಂಬರಿಗೆ ಕನೆಕ್ಷನ್ ಆಗುತ್ತೆ. ಅದು ಇಲ್ಲಿಂದ ಹಿಡಿದು ಲಾಸ್ಟ್ ಮಠನು ಆ ವಾಲಿಗೆ ಬ್ರ್ಯಾಕೆಟ್ ಹೊಡೆದು ಫಿಟ್ ಮಾಡ್ಬೇಕು. ಅದನ್ನು ಕಾಂಕ್ರೀಟ್ ಹಾಕಂಗಿಲ್ಲ, ಅದ್ಮೇಲೆ ಮಣ್ಣು ಹಾಕ್ಕೊಂಡು ಮುಚ್ಕೊತಾರೆ ಅವರು. ಅದನ್ನ ಯಾವ ಥರ ಫಿಟ್ ಮಾಡ್ಬೇಕು ಅಂತ ಡೀಟೇಲಾಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ಫಸ್ಟ್ ಏನು ಮಾಡ್ಬೇಕು ಅಂತಂದರೆ, ಲೆವೆಲ್ ಟ್ಯೂಬ್ ಇರುತ್ತಲ್ಲ, ಆ ಲೆವೆಲ್ ಟ್ಯೂಬಲ್ಲಿ ನೀರು ತುಂಬಿಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಸ್ಯಾನಿಟ್ರಿ ಪೈಪ್ ಲೈನ್ ಮಾಡ್ತಿದ್ದೀವಿ ಅಂದರೆ ಲೆವೆಲ್ ಮುಖ್ಯ. ಲೆವೆಲ್ ಮಾರ್ಕ್ ಮಾಡ್ಕೋಬೇಕು. ಪ್ಲಂಬಿಂಗ್ ಕೆಲಸಕ್ಕೆ ಲೆವೆಲ್ ಟ್ಯೂಬು ಮತ್ತು ಸ್ಪಿರಿಟ್ ಲೆವೆಲು ಎರಡೂ ಬೇಕೇ ಬೇಕು ಕೆಲಸಕ್ಕೆ. ಈಗ ಅಲ್ಲೇನು ಕಾಣ್ತಿದ್ದಲ್ಲ, ಲಾಸ್ಟಿಂದ ಹಿಡಿದು ಫ್ರಂಟ್ ಮಟನು ಲೆವೆಲ್ ಟ್ಯೂಬಿಂದ ಮಾರ್ಕ್ ಮಾಡ್ಕೊತೀನಿ. ಇಲ್ಲೇ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಂದಿಗೆ ಫೈನಲ್ ಕಾಂಕ್ರೀಟ್ ಬರುತ್ತೆ, ಕಾಂಪೌಂಡಿಂದು ಫ್ಲೋರಿಂಗಿಂದು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಮಾರ್ಕ್ ನಾನು. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿಲ್ಲ, ಆ ಮಾರ್ಕಿಗೆ ಲೆವೆಲ್ ಟ್ಯೂಬ್ನ ಇಟ್ಕೊಂಡು ವಾಟರ್ ಲೆವೆಲ್ನ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಹಿಡಿದು ಲಾಸ್ಟ್ ಮಟನು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಅದನ್ನು. ಯಾಕಂದರೆ ಲೆವೆಲ್ಲು ಮುಖ್ಯ ಕೆಲಸ ಮಾಡೋದಕ್ಕೆ. ನೋಡಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊತೀವಿ. ಲೆವೆಲ್ ಟ್ಯೂಬು ಸಣ್ಣದಿದೆ, ಅದಕ್ಕೆ ನಾನು ಹತ್ತತ್ರ ಮಾರ್ಕ್ ಮಾಡ್ಕೊತಿದ್ದೀನಿ. ಹತ್ತತ್ರ ಮಾರ್ಕ್ ಮಾಡಿಕೊಂಡು ಲಾಸ್ಟಿಗೆ ಏನು ಡೆಡ್ ಎಂಡ್ ಇದೆಯಲ್ಲ, ಅಲ್ಲಿಗೆ ನಾನು ಫೈನಲ್ ಮಾರ್ಕ್ ಮಾಡ್ಕೊತೀನಿ. ಲಾಸ್ಟ್ ಮಟನು ಮಾರ್ಕ್ ಆಗಿದೆ. ಈಗೇನು ನೋಡ್ತಾ ಇದ್ದೀರಲ್ಲ, ಇದೇ ಲಾಸ್ಟ್ನೇ ಮಾರ್ಕು. ಲಾಸ್ಟಿಂದ ಹಿಡಿದು ಫ್ರಂಟ್ ಮಟನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆವೆಲ್ ಟ್ಯೂಬಿಂದ ನೀಟಾಗಿ. ಈಗ ಫ್ರಂಟಲ್ಲಿ ನಾನೇನು ಲೆವೆಲ್ ಟ್ಯೂಬಿಂದ ಮಾರ್ಕ್ ಮಾಡಿದ್ನಲ್ಲ, ಆ ಮಾರ್ಕಿಂದ ಕರೆಕ್ಟಾಗಿ ಟೇಪ್ ಹಿಡಿದು 1 ಫೀಟ್ ಅಂದರೆ 12 ಇಂಚ್ ಕೆಳಗಡೆಗೆ ಒಂದು ಮಳೆನ ಹೊಡಿಬೇಕು. ನೋಡಿ, ಇಲ್ಲಿ ನಾನು ಏನು ಲೆವೆಲ್ ಟ್ಯೂಬ್ ಮಾರ್ಕ್ ಮಾಡಿದ್ನಲ್ಲ, ಕರೆಕ್ಟ್ 1 ಫೀಟ್ ಕೆಳಗಡೆಗೆ 12 ಇಂಚ್ ಕೆಳಗಡೆಗೆ ಮಳೆನ ಹೊಡೆದಿದ್ದೀನಿ. ಆ ಹೊಡೆದಿರೋ ಮಳೆಗೆ ಏನು ದಾರ ಬರುತ್ತಲ್ಲ, ಗಾಳಿಪಟ ಹಾರಿಸೋ ದಾರ, ನಾವು ಗಾಳಿಪಟ ಹಾರಿಸೋ ದಾರ ಅಂತಂದು ಹೇಳ್ತೀವಿ. ನೀವೇನು ಹೇಳ್ತೀರೋ ಗೊತ್ತಿಲ್ಲ ನನಗೆ. ಏನಂತ ಹೇಳ್ತೀರ ಕಮೆಂಟ್ ಮಾಡಿ. ಅದಕ್ಕೆ ಕರೆಕ್ಟಾಗಿ ಮಳೆಗೆ ಕಟ್ಕೋಬೇಕು ಅದನ್ನ. ಮಳೆ ಕಟ್ಟಿ ಲಾಸ್ಟಲ್ಲಿ ಏನು ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿಗೆ ಒಂದು ಮಳೆ ಹೊಡಿಬೇಕು. ಇಲ್ಲೇ ಮಾರ್ಕ್ ಕಾಣ್ತಿದ್ದಲ್ಲ, ಫಸ್ಟಿಗೆ ನಾನು ಲೆವೆಲ್ ಟ್ಯೂಬಿಂದ ಏನು ಲೆವೆಲ್ ತೊಗೊಂಡಿದ್ದೀನಲ್ಲ, ಇದೇ ಮಾರ್ಕಿಗೆ ಮಳೆ ಹೊಡಿಬೇಕು. ಯಾಕಂತಂದರೆ ಓನರಿಗೆ ವಾಟ ಜಾಸ್ತಿ ಬೇಕಂತೆ. ಹಂಗಾಗಿ ನಾನು ಇಲ್ಲಿಂದ ಹಿಡಿದು ಲಾಸ್ಟ್ ಮಟನು 1 ಅಡಿ ವಾಟ ಕೊಡ್ತಾಯಿದ್ದೀನಿ. 12 ಇಂಚು ವಾಟ ಬರುತ್ತೆ ಅದು ಕರೆಕ್ಟಾಗಿ ಇಲ್ಲಿಂದ ಅಲ್ಲಿ ಮಟ. ಮಳೆ ಹೊಡೆದು ಆಮೇಲೆ ದಾರ ಏನು ಅಲ್ಲಿ ಫ್ರಂಟಿಂದ ದಾರ ಅಂತ ಬರುತ್ತಲ್ಲ, ಆ ದಾರಾನ ಕರೆಕ್ಟಾಗಿ ಇಲ್ಲಿ ಎಳೆದು ಕಟ್ಟಬೇಕು. ಅದನ್ನು ಬಿಗಿಯಾಗಿ ಎಷ್ಟು ಬಿಗಿ ಆಗ್ಬೇಕಂತಂದರೆ, ದಾರ ಅಳ್ಳಾಡಿಸಿದ್ರೆ ಸ್ಪ್ರಿಂಗ್ ಥರ ಶೇಕ್ ಆಗ್ಬೇಕದು, ಎಲ್ಲೂ ಜೋತ್ ಬೀಳಬಾರ್ದು ಆ ಥರ.
ನೋಡಿ ಟೈಟ್ ಆಗಿದೆ ಇಲ್ಲಿ. ನೋಡಿ ಈ ಥರ ಟೈಟ್ ಆಗ್ಬೇಕು ದಾರ. ಸ್ಟ್ರೈಟಾಗಿ ದಾರ ಎಳೆದು ಕಟ್ಕೊಂಡು ಅದನ್ನು ನೀಟಾಗಿ ರೆಡಿ ಆದಮೇಲೆ ಇಲ್ಲೇ ಬ್ರ್ಯಾಕೆಟ್ ಕಾಣ್ತಿದ್ದಲ್ಲ, ಇದು 8 ಇಂಚಿನ ಬ್ರ್ಯಾಕೆಟ್. 6 ಇಂಚಿನ ಪೈಪ್ ಬರುತ್ತಲ್ಲ, ಅದಕ್ಕೆ 8 ಇಂಚಿನ ಬ್ರ್ಯಾಕೆಟ್ ತೋರಿಸ್ಕೊಂಡಿದ್ದೀನಿ. ಈ ಬ್ರ್ಯಾಕೆಟ್ನ ಕರೆಕ್ಟ್ ನಾನೇನು ದಾರ ಕಟ್ಟಿದ್ದೀನಲ್ಲ, ಆ ದಾರಕ್ಕೆ ಕರೆಕ್ಟ್ ಲೆವೆಲಾಗಿ ಹಿಡಿದು ಫಿಟ್ ಮಾಡ್ಕೊತ ಬರಬೇಕು. 3 ಫೀಟಿಗೆ ಒಂದೊಂದು ದೂರ ಹೊಡಿತೀನಿ. ಅದನ್ನು ತೀರಾ ಹತ್ರ ನೋಡೋಂಗಿಲ್ಲ, ದೂರನೂ ಹೊಡೆಯಂಗಿಲ್ಲ. ಇದೇನು ನೋಡ್ತಿದ್ದೀರಲ್ಲ, ಇದೇ 6 ಇಂಚಿನ ಯೂ ಬೋಲ್ಟ್ ಇದು. ಈಗ ನೋಡಿ ಈ ಬ್ರ್ಯಾಕೆಟ್ ಏನು ಫಿಟ್ ಮಾಡ್ತದೇನಿಲ್ಲ, ಕರೆಕ್ಟಾಗಿ ದಾರದ ಎಡ್ಜಿಗೆ ಇಟ್ಟು ಕೆಳಗಡೆಯಿಂದ ಫಿಟ್ ಮಾಡ್ಕೋಬೇಕು ಅದನ್ನು. ಹಾಗೆ ಲೆವೆಲ್ ಟು ಬಿಡ್ಕೊಂಡು ಬ್ರ್ಯಾಕೆಟ್ ಸೀದಾ ಇತ್ತೋ ಇಲ್ಲ ಅಂತಂದು ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಲೆವೆಲಿಗೆ ಹಿಡ್ಕೋಬೇಕು ಅದನ್ನು. ಇಲ್ಲ ಅಂತಂದರೆ ಭಾಳ ಸೊಟ್ಟು ಕಂಡು ಅಸಹ್ಯ ಕಾಣುತ್ತೆ ಅದು. ನೋಡಿ ಈಗೇನು ಬ್ರ್ಯಾಕೆಟ್ ಫಿಟ್ ಮಾಡಿದ್ನಲ್ಲ, ಆ ಬ್ರ್ಯಾಕೆಟಿಂದ ಹಿಡಿದು ಸೆಂಟ್ರಿಂದ 3 ಫೀಟು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಈ 3 ಫೀಟಿಗೆ ಕರೆಕ್ಟಾಗಿ ಇನ್ನೊಂದು ಬ್ರ್ಯಾಕೆಟ್ನ ಫಿಟ್ ಮಾಡಬೇಕು. ಹಾಗೆ ಈ ದಾರ ಕಟ್ಟಿರೋ ಉದ್ದೇಶ ಹಿಂಗೆ ಲೆವೆಲಾಗಿ ನೀಟಾಗಿ ಕಾಣಲಿ, ವಾಟರ್ ಕರೆಕ್ಟಾಗಿ ಸ್ಟ್ರೈಟಾಗಿ ಇರಬೇಕಲ್ಲ, ಅದಕ್ಕೋಸ್ಕರ ದಾರನ ಮಳೆ ಹೊಡೆದು ಕಟ್ಟಿರೋದು. ಈಗ ಫಸ್ಟಿಂದ ಲಾಸ್ಟ್ ಮಟನು ಅಷ್ಟು ಬ್ರ್ಯಾಕೆಟ್ನ ನಾನು ಫಿಟ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟಾಗಿ ಲೆವೆಲಾಗಿ ಕಾಣ್ತಾ ಇದೆ ಅಂತ. ಅದಕ್ಕೆ ದಾರ ಕಟ್ಕೊಂಡು ಈ ಥರ ನೀಟಾಗಿ ಫಿಟ್ ಮಾಡ್ಕೋಬೋದು. ಅಲ್ಲಿ ಫಸ್ಟಿಂದ ಹಿಡಿದು ಇಲ್ಲಿ ಲಾಸ್ಟ್ ಮಟ ಏನು ಮಳೆ ಹೊಡೆದಿದ್ದೀನಲ್ಲ, ಇಲ್ಲಿ ಮಟ ಕರೆಕ್ಟಾಗಿ 1 ಫೀಟು ವಾಟ ಇದೆ. 12 ಇಂಚು ವಾಟ ಇದೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದರೆ, ಇದು ವಾಲ್ ಹೆಂಗೆ ಕಾಣ್ತದಲ್ಲ, ಈ ವಾಲ್ನ ಹೋಲ್ ಹೊಡಿಬೇಕು. 6 ಇಂಚಿನ ಪೈಪು ಪಾಸಾಗಿ ಅದು ಹೊರಗಡೆ ಬರಬೇಕು. ಹೊರಗಡೆ ಬಂದು ಅಲ್ಲೇನು ಚೇಂಬರ್ ಕಾಣ್ತಿದೆಯಲ್ಲ, ಆ ಚೇಂಬರಿಗೆ ಕನೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ಒಂದು ಹೋಲ್ ಹೊಡ್ಕೊಂಡು ರೆಡಿ ಮಾಡ್ಕೊತೀನಿ ನೆಕ್ಸ್ಟ್. ಈಗ ಈಗ ಹೋಲೆಲ್ಲ ಹೊಡೆದು ರೆಡಿ ಆಗಿದೆ. ನೆಕ್ಸ್ಟ್ ನಾವೇನು ಬ್ರ್ಯಾಕೆಟ್ ಫಿಟ್ ಮಾಡಿದ್ವಲ್ಲ, ಆ ಬ್ರ್ಯಾಕೆಟಿಗೆ ಯೂ ಬೋಲ್ಟ್ನ ಫಿಟ್ ಮಾಡ್ಕೊತೀವಿ. ಪೈಪ್ನ ಅದರಲ್ಲಿ ಫಿಟ್ ಮಾಡ್ಕೊತಾನು ಯೂ ಬೋಲ್ಟ್ನ ಹಾಕ್ಕೋಬೋದು. ಆದರೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಯೂ ಬೋಲ್ಟ್ನ ಫಿಟ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಪೈಪ್ನ ಪಾಸ್ ಮಾಡ್ಕೊತೀನಿ. ಅದು ಸ್ವಲ್ಪ ಈಸಿ ಅನಿಸುತ್ತೆ.
ಫಿಕ್ಸ್ ಮಾಡಿರೋ ಬ್ರ್ಯಾಕೆಟ್ನಲ್ಲಿ ಅಷ್ಟು ಬೋಲ್ಟ್ನ ಫಿಟ್ ಮಾಡಿದ್ದೀವಿ, ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಏನು 6 ಇಂಚಿನ ಪೈಪ್ ಏನು ರೆಡಿ ಇದೆ ಅಲ್ಲ, ಪೈಪು ಇದೆ ನೋಡಿ, ಪೈಪ್ 6 ಇಂಚಿನ ಪೈಪು. ಈ ಪೈಪ್ನ ತೊಗೊಂಡೋಗಿ ಅದರಲ್ಲಿ ಫಿಟ್ ಮಾಡ್ಕೋಬೇಕು, ಅಷ್ಟೇ ಇದೆ ಪೈಪು. ಈ ಪೈಪು ಫಿನಾಲೆಕ್ಸ್ ಕಂಪ್ನಿದು ನೋಡಿ, 4 kg ಪೈಪ್ ಇದು. ಹೆವಿ ಗೇಜ್ ಬರುತ್ತೆ, ಏನೂ ಆಗಲ್ಲ ಪೈಪ್ ಮಾತ್ರ. ನೋಡಿ ಎಷ್ಟು ಥಿಕ್ನೆಸ್ ಇದೆ ಅದು, ದಪ್ಪ. ನಮ್ಮ ಹತ್ರ ಏನು ದಾರ ಇರುತ್ತಲ್ಲ, ಆ ದಾರನ ಒಂದು ಸೈಡ್ನ ಕಟ್ಟಬೇಕು, ಇನ್ನೊಂದು ಸೈಡು ಒಂದು ಕೈಯಲ್ಲಿ ಕೊಟ್ಟು ಎಳೆದು ಹಿಡ್ಕೊಳಕ್ಕೆ ಹೇಳಿ ಅದನ್ನ ನೋಡಬೇಕು ಕರೆಕ್ಟಾಗಿ. ದಾರ ಯಾವ ಥರ ಸ್ಟ್ರೈಟ್ ಇರುತ್ತೋ ಅದೇ ಥರನ ಪೈಪ್ ಎಲ್ಲರೂ ಬೆಂಡ್ ಆಗಿದ್ರೆ ಅದನ್ನ ಹೊಡೆದು ಸರಿ ಮಾಡ್ಬೇಕು. ನೋಡಿ ಸೆಂಟ್ರಿಗೆ ಸ್ವಲ್ಪ ಬೆಂಡ್ ಇದೆ ಪೈಪು, ಆ ಪೈಪ್ನ ಹೋಗಿ ಒಂದು ಸ್ವಲ್ಪ ಎತ್ತಿದೆ ಅಂತಂದರೆ ಸ್ವಲ್ಪ ಸ್ಟ್ರೈಟಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಇದೇ ಥರ ಎಲ್ಲೆಲ್ಲರೂ ಬೆಂಡ್ ಆಗಿದ್ದೆ ಅಂತಂದರೆ ಕೆಳಗೆ ಮೇಲ್ಗಡೆ ಆಗಿರುತ್ತಲ್ಲ ಅದನ್ನ ಕರೆಕ್ಟಾಗಿ ಸೀದಾ ಮಾಡ್ಕೋಬೇಕು. ಆ ದಾರ ಏನಿರುತ್ತೋ ಆ ದಾರದ ಥರನೇ ಮಾಡ್ಕೋಬೇಕು ಅದನ್ನು. ವಾಲ್ ಬ್ರ್ಯಾಕೆಟ್ನ ಫಿಟ್ ಮಾಡಿ ಅದಕ್ಕೆ ಪೈಪ್ನ ಫಿಟ್ ಮಾಡಿಕೊಂಡು ದಾರ ಹಿಡ್ಕೊಂಡು ಸ್ಟ್ರೈಟ್ ನೋಡಿ ಲೆವೆಲ್ಲ ಚೆಕ್ ಮಾಡಿಕೊಂಡು ನೋಡಿ ಆ ಥರ ಸ್ಟ್ರೈಟಾಗಿ ಬಂದಿದೆ ಪೈಪ್ನ. ನೋಡಿ ಒಳಗಡೆ ನೋಡಿದರೆ ಸ್ಟ್ರೈಟಾಗಿ ಕಾಣುತ್ತೆ, ಹೊರಗಡೆ ನೋಡಿ ಫುಲ್ ಸ್ಟ್ರೈಟಾಗಿದೆ, ವಾಟಕ್ಕೂ ಇದೆ. ಇದ್ರ ಮೇಲೆ ಮಣ್ಣು ಹಾಕಲಿ ಏನಾರು ಹಾಕಲಿ ಮಿಸ್ಕಾಡಂಗೆ ಅಲ್ಲ ಪೈಪ್ ಮಾತ್ರ, ವಾಟರ್ನೂ ತಪ್ಪೋದಿಲ್ಲ. ಈಗ ಪೈಪು ಹೊರಗಡೆ ದಾಟ್ಸ್ ಕೈ ಬಿಟ್ಟಿದ್ದೀವಿ, ಇನ್ನೇನು ಚೇಂಬರಿಗೆ ಕಲೆಕ್ಷನ್ ಮಾಡೋದಷ್ಟೇ. ಫುಲ್ ರೆಡಿಯಾಗಿದೆ ಈಗ ನೋಡಿ ಪೈಪ್ಲೈನ್ ಎಲ್ಲ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆದಷ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ CPVC ಪೈಪ್ಲೈನ್ ಯಾವ ಥರ ಮಾಡಬೇಕು, ಎಷ್ಟೆಷ್ಟು ಹೈಟ್ ಇಡಬೇಕು ಅಂತಂದು ಡಿಟೇಲಾಗಿ ಹೇಳ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಡೈವರ್ಟ್ರ್ ಬರುತ್ತೆ, ಅಲ್ಲಿ ವಾಶ್ ಬೇಷನ್ ಬರುತ್ತೆ, ವಾಶ್ ಬೇಷನ್ ಬಾರ್ಡರ್ ಡ್ರಾಪ್ ಬರುತ್ತೆ, ಶವರ್ ಬರುತ್ತೆ. ಇಲ್ಲೇನು ನೋಡ್ತಿದ್ರಲ್ಲ ಅಲ್ಲಿ ಗೀಸರ್ ಬರುತ್ತೆ. ಇಲ್ಲಿ ಕೆಳಗಡೆಗೆ ಕನ್ಸಿಲ್ ಟ್ಯಾಂಕ್ ಬರುತ್ತೆ ಕಮೋಡಿಂದು. ಆ ಕನ್ಸಿಲ್ ಟ್ಯಾಂಕಿಂದ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಎಷ್ಟು ಹೈಟಿಗೆ ಕುಣಿಸ್ಬೇಕು ಕನ್ಸಿಲ್ ಟ್ಯಾಂಕ್ನ ಅಂತ. ಮತ್ತೆ ಒಂದು ಸರಿ ಹೇಳ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಹುಡುಗ ಈ ಕನ್ನಡಿಗ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನನ್ನ ಮನಸ್ಪೂರ್ವಕ ವಂದನೆಗಳು.